ಇಲ್ಲಿಂದ ಹೊರಟಂಥ ಕಿರಣಗಳು ವಿಮಾನಕ್ಕೆ ಬಡಿದು ವಾಪಸ್ ಬಂದಾಗ ಇದು ಈ ವಿಮಾನದ ರಚನೆ ಹೆಂಗಿದೆ ಅಂತಂದರೆ ಇದಕ್ಕೆ ಬಡಿದ ರಡಾರ್ನ ಕಿರಣಗಳು ವಾಪಸ್ ಹೋಗೋದಿಲ್ಲ, ಡಿವಿಯೇಷನ್ ಆಗಿ ಮೇಲೆ ಹೋಗ್ಬಿಡುತ್ತೆ ಅಂತ. ಅದರ ವಿಮಾನದ ಕೆಳಭಾಗ ಹಂಗಿದೆ. ರಡಾರ್ನಿಂದ ಹೊಂಟಂಥ ರೇಸ್ ವಿಮಾನಕ್ಕೆ ಬಡಿದು ವಾಪಸ್ ಬಂದಾಗ ರಡಾರಿಗೆ ಗೊತ್ತಾಗೋದು ಇಲ್ಲೊಂದು ವಿಮಾನ ಇದೆ ಅಂತ. ಇದು ಅದಕ್ಕೆ ತಾಗಿ ಮೇಲೆ ಹೋಗುತ್ತೆ. ಅದಕ್ಕೆ ಕಾಂಟ್ರಿಬ್ಯೂಷನ್ ಇದರ ಏನೋ ಬಾಡಿಯ ಇದರ ಕೆಳಭಾಗನೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದಕ್ಕೆ ಬಳಸಲಾಗಿರುವ ಬಣ್ಣ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತಂತೆ. ರಡಾರ್ ರೇಸನ್ನು ರಿಫ್ಲೆಕ್ಟ್ ಮಾಡೋದಿಲ್ಲ ಅಂತೆ, ಬಣ್ಣ ಅದು ತನ್ನೊಳಗೆ ಹೀರ್ಕೊಂಡ್ಬಿಡುತ್ತೆ. ಗೊತ್ತೇ ಆಗೋದಿಲ್ವಾ ಶತ್ರು ದೇಶದ ರಡಾರ್ಗೆ ಇಂಥದ್ದೊಂದು ವಿಮಾನ ಬರ್ತಾ ಇದೆ ಅಂತ. ರಡಾರ್ನಲ್ಲಿ ಇನ್ಫಾರ್ಮೇಷನ್ ಬರುತ್ತಲ್ಲ ಮೇಲೆ ಹಾರ್ತಾ ಇರೋದೇನು ಅಂತ. ಅಬ್ಬಬ್ಬ ಅಂದರೆ 3 ರಿಂದ 3.5 ಅಡಿ ಅಗಲದ ಒಂದು ವಸ್ತು ಹೋಗ್ತಾ ಇರೋ ಹಂಗೆ ಕಾಣಿಸುತ್ತಂತಿದು. 3 ರಿಂದ 3.5 ಅಡಿ ಅಗಲದ ವಸ್ತು ಅಂದರೆ ದೊಡ್ಡದೊಂದು ಹದ್ದು ಹಾರ್ತಾ ಇರ್ಬೋದಪ್ಪ, ಅಷ್ಟು ಮಾತ್ರ ಕಾಣಿಸುತ್ತೆ. ಅದರ ಸೈಜ್ ನೋಡಿ, ಅನಾಹುತಕಾರಿ ಸೈಜಿನ ಈ ವಿಮಾನ ಗೊತ್ತಿಲ್ಲ ನಮ್ಮ ತಲೆ ಮೇಲೆ ಯಾವಾಗ ಹಾರ್ಕೊಂಡು ಹೋಗಿರುತ್ತೋ. ಸ್ಟೆಲ್ತ್ ಇದರ ಸ್ಟ್ರೆಂಗ್ತ್, ಸ್ಟೆಲ್ತ್ ಸ್ಟ್ರೆಂಗ್ತ್. ಇದು ಯಾವ ಅತ್ಯಾಧುನಿಕ ರಡಾರ್ನ ಕಣ್ಣಿಗೆ ಕೂಡ ಕಾಣೋದಿಲ್ಲ. 11,000 ಕಿಲೋಮೀಟರ್ ನಾನ್ ಸ್ಟಾಪ್ ಹಾರಬಲ್ಲದು, 18,000 kg ತನಕದ ಬಾಂಬನ್ನು ತಗೊಂಡು ಹೋಗಬಲ್ಲದು. ತಂತ್ರಜ್ಞಾನ ತುಂಬ ಸೀಕ್ರೆಟ್ ಆಗಿದೆ. ಈ ವಿಮಾನವನ್ನು ಅಮೇರಿಕ ಯಾವ ದೇಶಕ್ಕೂ ಕೊಡೋದಿಲ್ಲ, ಎಕ್ಸ್ಕ್ಲೂಸಿವ್ಲಿ ನಮಗೆ ಮಾತ್ರ, ನಮ್ಮ ಏರ್ಫೋರ್ಸಿಗೆ ಮಾತ್ರ ಅಂತ ಅಮೇರಿಕ ಇಟ್ಕೊಂಡಿರೋದು. 18,000 ಕೋಟಿ ಒಂದು ವಿಮಾನದ ರೇಟ್ ಇದು. ಒಂದು ವಿಮಾನ ತಯಾರು ಮಾಡೋದಕ್ಕೆ 18,000 ಕೋಟಿ ಖರ್ಚಾಗುತ್ತೆ. ನ್ಯೂಕ್ಲಿಯರ್ ಬಾಂಬ್ಗಳನ್ನು ತೆಗೆದುಕೊಂಡು ಹೋಗುವ ಸಾಮರ್ಥ್ಯ ಇದೆ. ಬಹಳ ಜನ ಕೇಳ್ತಾ ಇದ್ರು, 18 ತಾಸು ನಾನ್ ಸ್ಟಾಪ್ ಹಾರಿಸಿದ್ರೆ ಪೈಲಟ್ಗಳ ಕಥೆ ಏನು? ಅಟ್ಲೀಸ್ಟ್ 1-2 ಅವರ್ ಆಗಬೇಕಲ್ಲ ಅವರಿಗೆ, ಪೈಲಟ್ಗಳಿಗೆ 18 ತಾಸು ಹಂಗೆ ಕೂತ್ಕೊಂಡಿರ್ತಾರ ಅಂತ. ಒಳಗೆ ಟಾಯ್ಲೆಟು ಇದೆ, ಇದಕ್ಕೆ ಬೆಡ್ ಇದೆ, ಪೈಲಟ್ಗಳಿಗೆ ರೆಸ್ಟ್ ಮಾಡೋದಕ್ಕೆ ಬೆಡ್ಡು, ಫ್ರಿಡ್ಜು, ತಿನ್ನೋದಕ್ಕೆ ಆ ರೀತಿಯಾದಂಥ ವ್ಯವಸ್ಥೆಗಳನ್ನು ಹೊಂದಿರುವಂಥ ವಿಮಾನ 2030 ತನಕ ಅಮೇರಿಕ ಈ B-2 ಬಾಂಬರ್ಗಳನ್ನು ಸರ್ವಿಸ್ನಲ್ಲಿ ಇಟ್ಕೊಳ್ಳುತ್ತೆ. ಈಗಾಗಲೇ ಇದರ ನೆಕ್ಸ್ಟ್ ವರ್ಷನ್ ಮೇಲೆ ವರ್ಕ್ ಶುರುವಾಗಿದೆ. 2030ಕ್ಕೆ ಇವುಗಳನ್ನು ಸರ್ವಿಸ್ನಿಂದ ರಿಟೈರ್ ಮಾಡಿದ ನಂತರ ಇವುಗಳ ಪ್ಲೇಸಿಗೆ ಯಾವ ವಿಮಾನ ಬರಬೇಕು ಅನ್ನೋದರ ಮೇಲೆ ಈಗಾಗಲೇ ವರ್ಕ್ ಶುರು ಆಗಿದೆ. B-21A ಅಂತ ಆ ವಿಮಾನಕ್ಕಿರುವ ಹೆಸರು, ಅದಿನ್ನೂ ತಯಾರಾಗಿಲ್ಲ. 2030ಕ್ಕೆ ಸರ್ವಿಸಿಗೆ ಬರೋದಕ್ಕೆ ಅಮೇರಿಕ ಈಗಾಗಲೇ ಕೆಲಸ ಮಾಡ್ತಾ ಇದೆ. ಅಣು ಕೇಂದ್ರಗಳನ್ನು ಧ್ವಂಸ ಮಾಡ್ತು ಅಮೇರಿಕದ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡೆ ಅವ್ರು ಹೇಳ್ತಿದ್ದಾರೆ, ಇರಾನಿನ ಯುರೇನಿಯಮನ್ನು ಏನೂ ಮಾಡೋಕ್ಕಾಗಿಲ್ಲ ನಮ್ಮ ಕೈಲಿ ಅಂತ. ಎಕ್ಸ್ಪೆಕ್ಟೆಡ್ ರೀ, ಇದೇನು ರಾಕೆಟ್ ಸೈನ್ಸ್ ಏನು ಬೇಕಾಗಿಲ್ಲ. ಇರಾನಿಗೆ ಗೊತ್ತಿತ್ತು ಇವತ್ತಲ್ಲ ನಾಳೆ ನಮ್ಮ ಅಣು ಕೇಂದ್ರಗಳ ಮೇಲೆ ದಾಳಿ ಆಗುತ್ತೆ ಅಂತ. ಫೋರ್ಡೋದಲ್ಲಿ ಸುಮಾರು 400 kg ಎನ್ರಿಚ್ಡ್ ಯುರೇನಿಯಮನ್ನು ಇಟ್ಕೊಂಡಿತ್ತಂತೆ ಇರಾನ್. 60% ಎನ್ರಿಚ್, 408 kg ಇತ್ತಂತೆ ರಿಪೋರ್ಟ್ಸ್ ಪ್ರಕಾರ. 1 ತಿಂಗಳಿಗೆ 30 kg ಯುರೇನಿಯಮನ್ನು ಎನ್ರಿಚ್ ಮಾಡುವ ಕೆಪಾಸಿಟಿಯನ್ನು ಇರಾನ್ ಹೊಂದಿತ್ತು ಅಂತ ಹೇಳ್ತಾರೆ. ಇಷ್ಟು ತಿಂಗಳುಗಳಿಂದ ಮಾಡಿ ಇಟ್ಕೊಂಡಿದ್ದು 408 kg ಆಗಿತ್ತು. ಆ 408 kg ಯುರೇನಿಯಮನ್ನು ಬಾಂಬ್ ದಾಳಿಗಿಂತ ಮೊದಲೇ ಅಥವಾ ಸಂಘರ್ಷ ಆರಂಭ ಆದ ತಕ್ಷಣ ಬೇರೆ ಕಡೆ ಸಾಗಿಸ್ಬಿಟ್ಟಿದ್ದಾರೆ ಸುರಕ್ಷಿತ ಸ್ಥಳಕ್ಕೆ ಅಂತ. ಅದರದೊಂದು ಸ್ಯಾಟಲೈಟ್ ಇಮೇಜು ಇದೆ. 16 ಟ್ರಕ್ ನಿಂತ್ಕೊಂಡಿದ್ದಾವೆ ಸಾಲಾಗಿ. ಫೋರ್ಡೋ ಅಣು ಕೇಂದ್ರದ ಬಾಗಿಲದು, ಸಣ್ಣದಾಗಿ ಕಾಣಿಸುತ್ತೆ ಬಾಗಿಲು, ಎಲ್ಲ ಭೂಮಿ ಒಳಗಿರುತ್ತದು. ಅದರ ಬಾಗಿಲಲ್ಲಿ ನಿಂತಹ 16 ಟ್ರಕ್ಗಳು ಇವುಗಳ ಮೂಲಕ 408 kg ಯುರೇನಿಯಮನ್ನು ಸುರಕ್ಷಿತ ಸ್ಥಳಕ್ಕೆ ಸಾಗಿಸಿದ್ದಾರೆ ಅಂತ. ಹಂಗೆ ಮಾಡಿದ ಮೇಲೆ ಈ ದಾಳಿಯಿಂದ ಏನು ಸಾಧಿಸಿದಂತಾಯಿತು? ಅವ್ರ ಹತ್ರ ಈಗ 408 kg ಎನ್ರಿಚ್ಡ್ ಯುರೇನಿಯಂ ಇರಬಹುದಪ್ಪ, ಆದರೆ ಇನ್ನು ಮುಂದೆ ಅವುಗಳನ್ನು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡುವ ಕೆಪಾಸಿಟಿನ ಹೊಡೆದಾಕಿದ್ದೀವಿ ಅಂತ ಈಗ ಅಮೇರಿಕ ಇಸ್ರೇಲ್ಗಳು ಹೇಳೋದು. ಇನ್ನು ಮುಂದೆ ಮಾಡೋದಕ್ಕಾಗೋದಿಲ್ಲ ಅವರು. ಇನ್ನು ಮುಂದೆ ಮಾಡಬೇಕು ಅಂದರೆ ಮೊನ್ನೆನೇ ಬೆಂಜಮಿನ್ ನೆತನ್ಯಾಹು ಹೇಳಿದ್ರು, ಇನ್ನು 3 ವರ್ಷ ಮಾಡೋಕ್ಕಾಗಲ್ಲ ಅವ್ರ ಹತ್ರ ಅಂತ. ಮತ್ತೆ ಯುರೇನಿಯಂ ಎನ್ರಿಚ್ಮೆಂಟಿಗೆ ಬೇಕಾದಷ್ಟು ಫೆಸಿಲಿಟಿ ಮತ್ತೆ ಕಟ್ಕೋಬೇಕು ಅವರು. 3 ವರ್ಷ ಟೈಮ್. ಇರಾನಿನ ಅಣ್ವಸ್ತ್ರ ಪ್ರೋಗ್ರಾಮನ್ನು 3 ವರ್ಷ ನಾವು ಪೋಸ್ಟ್ಪೋನ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಈಗ ಇವರು. ಈ ಕೆಲಸವನ್ನು ಇಸ್ರೇಲ್ 50 ವರ್ಷಗಳಿಂದ ಮಾಡ್ತಾ ಬಂದಿದೆ. 50 ವರ್ಷಗಳಿಂದ ಇರಾನ್ ಅಣ್ವಸ್ತ್ರ ತಯಾರಿಸುವ ಪ್ರಯತ್ನ ಮಾಡ್ತಾನೇ ಇದೆ. ಅವ್ರದ್ದೊಂದು ಹಂತಕ್ಕೆ ಬಂತು ಅಂದಾಗ ಇಂಥದ್ದೊಂದು ದಾಳಿ ಮಾಡಿ ಇಸ್ರೇಲ್ ಅವರ ಪ್ರಯತ್ನಗಳನ್ನು ಅವುಗಳ ಮೇಲೆ ಚಪ್ಪಡಿ ಕಲ್ಲು ಎಳಿತಾನೇ ಇದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.